ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ 133ನೇ ಜನ್ಮದಿನಾಚರಣೆ ಅಂಗವಾಗಿ ವಿಧಾನಸೌಧದ ಮುಂಭಾಗ ಬಾಬಾ ಸಾಹೇಬರ ಪ್ರತಿಮೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ರವರು ಮತ್ತು ಹಾಗೂ ಮಹಾನಾಯಕ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಶ್ರೀ ಹರೀಶ್ ಬಾಬು ರವರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಸಮಾಜ ಕಲ್ಯಾಣ ಇಲಾಖೆ ಹಾಗೂ ದಲಿತ ಪರ ಮುಖಂಡರು ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವಿಷಯಗಳನ್ನ ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಇವತ್ತು ಏಪ್ರಿಲ್ ತಿಂಗಳು ಬರುತ್ತೆ ಅಂದ್ರೇ ನಮಗೆ ಒಂಥರ ಊರಹಬ್ಬ, ನಾಡಹಬ್ಬ, ವಿಶ್ವದ ಹಬ್ಬ ಇದ್ದಂಗೆ. ವಿಶ್ವಜ್ಞಾನಿಯಾದಂಥ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ಕೊಟ್ಟು ಬಡಬಗ್ಗರಿಂದ ಹಿಡಿದು ದೀನದಲಿತರಿಂದ ಹಿಡಿದು ಪ್ರತಿ ಮನುಷ್ಯ ಕುಲಕ್ಕೆ ಜೀವ ಸಂತುಲಕ್ಕೆ ಒಂದು ವಿಶೇಷವಾಗಿ ಅವರು ಹೆಚ್ಚು ಒತ್ತು ಕೊಟ್ಟು ಅವರು ಸಂವಿಧಾನ ಬರೆದಿದ್ದಾರೆ. ಅಂಥ ಒಂದು ಸಂವಿಧಾನನ ಇವತ್ತು ಕೆಲವು ದುಷ್ಟಶಕ್ತಿಗಳು ಅದನ್ನು ಬದಲಾಯಿಸಬೇಕು, ಅದನ್ನು ತೆಗಿಬಿಸಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನಾವು ಯಾವತ್ತೇ ಆಗಲಿ ನಾವು ಸಮ್ಮತಿಸೋದಿಲ್ಲ. ಅವ್ರನ್ನ ದೇಶದ್ರೋಹಿ ಅಂತೇಳಿ ಅವ್ರ ದೇಶದಿಂದ ಓಡಿಸೋಂಥ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಸಂವಿಧಾನದ ಕಗ್ಗೊಲೆ ಆಗ್ತಿದೆ. ಎಲೆಕ್ಟೋರಲ್ ಬಾಂಡ್ ನಿಮಗೆಲ್ಲ ಗೊತ್ತಿರಬೇಕು. ಎಲೆಕ್ಟೋರಲ್ ಬಾಂಡಲ್ಲಿ ವಿಶೇಷವಾಗಿ ಯಾವ ರೀತಿಯಲ್ಲಿ ಮಾಡಿದ್ದಾರೆ. ಪ್ರತಿಯೊಂದು ವಿಚಾರಕ್ಕೂ ನಾವು ಸೀದಾ ನರೇಂದ್ರ ಮೋದಿಗೆ ಪ್ರಶ್ನೆ ಮಾಡಬೇಕಾಗುತ್ತೆ. ಮಿಸ್ಟರ್ ನರೇಂದ್ರ ಮೋದಿ ಆ್ಯಂಡ್ ಟೀಮ್, ನೀವು ಸಂವಿಧಾನಬದ್ಧವಾಗಿ ನೀವಿಲ್ಲ, ಇದುವರೆಗೂ ನೀವು ಯಾವುದೇ ರೀತಿಯ ಕೆಲಸಗಳು ನೀವು ಮಾಡಲಿಲ್ಲ, ಯಾವುದೇ ಆಶ್ವಾಸನೆ ನೀವು ಈಡೇರಿಸಲಿಲ್ಲ, ಬೇರೆ ಸುಳ್ಳು ಒಳ್ಳೆ ಮಾತುಗಾರನ ಜೊತೆಯಲ್ಲಿ ಹಾಕ್ಕೊಂಡು ಒಳ್ಳೆ ಮಾತಾಡ್ಕೊಂಡಿದ್ದೀರ ಹೊರತು ನಿಮ್ಮಿಂದ ಯಾವುದೇ ರೀತಿಯಿಂದ ಕೆಲಸಗಳು ಆಗಲಿಲ್ಲ, ಸೌಲಭ್ಯಗಳು ಯಾವುದೂ ಸಿಗಲಿಲ್ಲ. ದೀನದಲಿತರಂತೂ ತುಂಬ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಅತಿ ಹೆಚ್ಚು ಗುಲಾಮರನ್ನ ಯಾವುದಾದ್ರು ದೇಶ ಕೊಡ್ತಿದ್ರೆ ಅದು ಭಾರತ ದೇಶ ಆಗಿಬಿಟ್ಟಿದೆ. ಅಂಥ ಒಂದು ಸ್ಥಿತಿಯಲ್ಲಿ ನಾವು ಬಂದುಬಿಟ್ಟಿದ್ದೀವಿ. ಚೀನಾ ದೇಶ ಇವತ್ತು ಎಷ್ಟೋ ಜಾಗ ನಮ್ದು ಆಕ್ರಮಿಸ್ಕೊಂಡಿದೆ. ಅದ್ರ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಅಂದರೆ ಮಾತಾಡೋದಿಲ್ಲ. ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಮಾತಾಡಿ ಅಂದರೆ ಮಾತಾಡೋದಿಲ್ಲ. MSP ಬಗ್ಗೆ ಮಾತಾಡಿ ಅಂದರೆ ಯಾರೂ ಮಾತಾಡೋದಿಲ್ಲ. ಇದನ್ನು ಶ್ರೀ ನರೇಂದ್ರ ಮೋದಿ ಅವರು ಸೀದಾ ಉತ್ತರಿಸಬೇಕು. ನಾನು ಡೈರೆಕ್ಟ್ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಮಾಡ್ತೀನಿ. ನಿಮ್ಮ ಕೈಯಲ್ಲಾದರೆ ಬಹಿರಂಗ ಚರ್ಚೆಗೆ ಬರ್ರಿ, ಇಲ್ಲ ಮಾಧ್ಯಮದವರಿಗೆ ನೀವು ಉತ್ತರಿಸಿ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಎಲ್ಲ ಮಾಧ್ಯಮ ರಂಗ ಇದನ್ನು ಎಲ್ಲವನ್ನೂ ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದೀರಲ್ಲ. ಡಿಫೆನ್ಸಲ್ಲಿ ಏನಾದರೂ ಹೆಚ್ಚು ಒಂದಾದ್ರೂ ನೀವು ಇಡೀ ಆರ್ಮಿ ನಂದು ಮೋದಿ ಆರ್ಮಿ ಅಂತೀರಲ್ಲ, ಅದು ಎಷ್ಟರ ಮಟ್ಟಿಗೆ ನ್ಯಾಯಸಮ್ಮತ? ಇದ್ರ ಬಗ್ಗೆ ನಮಗೆ ವಿರೋಧವಿದೆ. ಈ ಆಡಳಿತ ಫೇಲ್ ಆಗಿದೆ. ನಮಗೆ ಹೊಸ ಸರ್ಕಾರ ರಚನೆ ಆಗಬೇಕು. ಯಾವುದಾದ್ರು ಸರ್ಕಾರ ಬರಲಿ, ಹೊಸ ಸರ್ಕಾರ ರಚನೆ ಆಗಬೇಕು. ಈ ದುಷ್ಟರು ಯಾರಿದ್ದಾರೆ, ಸಂವಿಧಾನ ಬದಲಾಯಿಸಬೇಕು ಅಂತ ಯಾರಿದ್ದಾರೆ, ಅವ್ರನ್ನ ದೇಶ ಬಿಟ್ಟು ಓಡಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ. ಸರ್ ಹರೀಶ್ ಬಾಬು, ಮಹಾನಾಯಕ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಚುನಾವಣೆ ಅಂದರೆ ಇದು ಸಾರ್ವತ್ರಿಕ ಚುನಾವಣೆ, ದೇಶದ ಹೆಮ್ಮೆಯ ಚುನಾವಣೆ. ಇದಕ್ಕೆ ಪ್ರತಿಯೊಬ್ಬರು ಬದಲಾವಣೆ ತರಬೇಕು. ಚುನಾವಣೆ ಅಂದರೆ ಜಸ್ಟ್ ನಾವು ವೋಟ್ ಹಾಕೋದಂತಲ್ಲ. ನಮಗೆ ದುಷ್ಟರು ಯಾರು ನಮ್ಮನ್ನು ಆಳ್ತಿದ್ರೆ ಅವ್ರನ್ನ ಬದಲಾಯಿಸೋವಂಥ ಒಂದು ಶಕ್ತಿ ಇರೋದು ಮತದಾನಕ್ಕೆ. ಸೊ ಆ ಒಂದು ಮತದಾನನ ಪ್ರಜೆಯ ಗಮನದಲ್ಲಿ ಇಟ್ಕೊಂಡು ಪರಿಗಣಿಸಿ ಮತನ ಎಲ್ಲರೂ ಮತ ಚಲಾಯಿಸಬೇಕು. ಯಾರಿಗೆ ನೀವು ಮತ ಹಾಕ್ತೀರಾ, ಯಾರು ನೀವು ವೋಟ್ ಮಾಡ್ತೀರಾ ಅಂಥ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ಳಿ, ಯಾವ ಪಕ್ಷ ಅಂತ ತಿಳ್ಕೊಳ್ಳಿ, ದೇಶಕ್ಕೆ ಅವ್ರು ಹೇಗೆ ಮಾರಕವಾಗ್ತಾರೆ, ಹೇಗೆ ಅವರು ನಮಗೆ ಪೂರಕವಾಗ್ತಾರೆ ಅಂತ ತಿಳ್ಕೊಂಡು ಅವರ ಪ್ರತಿಯೊಬ್ಬ ಕ್ಯಾಂಡಿಡೇಟ್ನ ಮುನ್ನೆಲೆ ಪ್ರತಿಯೊಂದು ಅರ್ಥೈಸ್ಕೊಂಡು ದೇಶದ ಏಳಿಗೆಗಾಗಿ ಒಂದು ಒಳ್ಳೆ ನಾಯಕನ ಆಯ್ಕೆ ಮಾಡೋವಂಥ ಕೆಲಸ ನಮ್ಮ ದೇಶದ ಜನತೆಯಿಂದ ಆಗಬೇಕು. ಒಳ್ಳೆ ಸರ್ಕಾರ ನಿರ್ಮಾಣ ಆಗಲಿ, ಸಂವಿಧಾನ ರಕ್ಷಣೆ ಮಾಡೋವಂಥದ್ದಾಗಲಿ. ಯಾವುದೇ ಒಂದು ಧರ್ಮದಲ್ಲಿ ನೀವು ಯಾವುದೇ ಕಾರಣಕ್ಕೆ ನೀವು ಬೆರಗಾಗಬಾರ್ದು, ಮೋಸ ಹೋಗಬಾರ್ದು. ಮಾನವ ಕುಲ, ಮಾನವ ಸಂತುಲ ಚೆನ್ನಾಗಿರಬೇಕು. ಪ್ರತಿ ಜೀವ ಜಂತುಗಳು ಎಲ್ಲರೂ ಚೆನ್ನಾಗಿರಬೇಕು. ನಮ್ಮ ಸೃಷ್ಟಿ ಚೆನ್ನಾಗಿರಬೇಕು. ಅಂದರೆ ಅದಕ್ಕೊಂದು ಪಕ್ಷನ ನೀವೇ ಗುರುತಿಸಿ ನೀವೇ ಅವ್ರಿಗೆ ವೋಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಹರೀಶ್ ಬಾಬು.